ದೇಶದ ಜನ ಈ ಪ್ರಶ್ನೆಗಳನ್ನು ಕೇಳಬೇಕು. ಈ ಸರ್ಕಾರಕ್ಕೆ ಬರೀ ಭಾಷಣ ಮಾಡೋ ಸರ್ಕಾರ ಆಗಬಾರ್ದಿದು. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ರಿಮೆಂಬರ್ ದಿ NDA, ಯು ಆರ್ ಅಲೈವ್. ಕ್ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ನೀವು ಜೀವಂತವಾಗಿರುವುದು ರಾಜಕೀಯವಾಗಿ. ನಿಮ್ಮೆಲ್ಲ ಸಾಮ್ರಾಜ್ಯಗಳನ್ನ ಕಟ್ಟಿರೋದು ನೆನಪಿಟ್ಕೊಳ್ಳಿ ಯಾವುದರ ಆಧಾರದ ಮೇಲೆ ಅನ್ನೋದನ್ನ. ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತಿದ್ದು ಬದುಕುದು ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ ಏನಣ್ಣ. ಅದಕ್ಕೆ ದ್ರೋಹ ಬಗೆಯೋದಾದ್ರೆ ಬಾಯಿ ಮುಚ್ಕೊಂಡು ಅಧಿಕಾರ ಬಿಟ್ಟು ಕೆಳಗಿಳಿರಿ. ನಮ್ಮನ್ನ ವಿರೋಧಿಸಿ ಸಾಯಿಸುವ ಹಳೆ ಆಲೋಚನೆ ಜನನೇ ಬಂದ್ಕೊಂಡೋಗ್ಲಿ, ಸತ್ರು ಪರವಾಗಿಲ್ಲ. ನಮ್ಮ ಅಪ್ಪನ ನಾನು ಹುಟ್ಟಿಲ್ಲ ಕಂಡ್ರೆ ನೋಡ್ರೆ ನೀವಿಷ್ಟು ಜನ ಅಲ್ಲ, ನಂದಿಲ್ಲ ಕಿತ್ಕೋಬೇಕು. ಡೊಂಗಿ ಮಾಡಬೇಡಿ, ಡೊಂಗಿ ನಿಲ್ಲಿಸಿ. ಈ ದೇಶ ಯಾಕೆ ಡಿವೈಡ್ ಆಯಿತು ಮತ್ತು ಯಾವ ಆಧಾರದ ಮೇಲೆ ಆಯಿತು, ಆ ಪ್ರಕಾರ ದೇಶ ನಡೀಬೇಕು. ಅವನು ಯಾವ ಅಡ್ಡ ಬರ್ತಾನೆ ನಾವು ನೋಡೇ ಬಿಡ್ತೀವಿ, ತೀರ್ಮಾನಕ್ಕೆ ಬಂದುಬಿಡಿ, ನೋಡೋಣ ಬಂದಾಗ ಅದು ಏನಾಗತ್ತೆ ಅಂತ. ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದ್ರೆ, ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ, ಅವ್ನು ಯಾವನ್ ಬರ್ತಾನೋ ಅವನು ಫೇಸ್ ಮಾಡೋದು ಏನೀಗ. ಹೌ ಲಾಂಗ್ ಯು ಲಿವ್ ಲೈಕ್ ದಿಸ್? ಇಲ್ಲ ಬೈಸ್ಕೊಳಕ್ ರೆಡಿ ಅಂದ್ರೆ ತೆಪ್ಪಗೆ ಮನೆಯಲ್ಲಿ ಕುತ್ಕೊಂಡು ನೆಮ್ಮದಿಯಾಗಿರಿ. ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಜನರಿಗೂ ಸಾಕಾಗಿದೆ. ಪಾಕಿಸ್ತಾನಕ್ಕೆ ಪಪೆಟ್ ತರ ಮಾತಾಡ್ತಾ ಇದ್ದ ಫಾರೂಕ್ ಅಬ್ದುಲ್ಲಾ ಕುತ್ಕೊಂಡು ಹೇಳ್ತಿದಾರಪ್ಪ, ಕನಸಲು ನೀನೆ ಮನಸಲು ನೀನೆ. ಎಷ್ಟು ದಿನ ಅಂತ ಸಹಿಸ್ಕೊಳ್ಳೋಣ ಈ ಪಾಕಿಸ್ತಾನದ ಕಾಟನ ಅಂತ. ಶಾಂತಿ ನೆಲೆಸೋದೇ ಇಲ್ವಾ ಅಂತ. ಈ ಮಧ್ಯೆ ಎಲ್ಲ ಕೃತ್ಯ ಖಂಡಿಸಿದ್ದಾರೆ ಬಹಳ ಜನ, ಅದೆಲ್ಲ ಬಿಡ್ರಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್. ಈ ದೇಶದಲ್ಲಿ ಏನ್ ಖಂಡನೆಗೆ ಬೆಲೆ ಇದೆಯಾ? ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳನ್ನ ಕಂಪ್ಯೂಟರ್ ರೆಡಿ ಇಟ್ಕೊಂಡಿರುವಂತಹ ದರಿದ್ರ ಕಚಡಗಳು. ಏನೋದೇನು ದೊಡ್ಡದಿದ್ದಲ್ಲ, ಬಿಡಾಕ್ರಿ ಅದನ್ನ. ವಿ ಡೀಪ್ಲಿ ಕಂಡೆಮ್. ಮೈ ಹಾರ್ಟ್ ಗೋಸ್ ವಿತ್ ದೆಮ್. ನಿನ್ನ ಹಾರ್ಟ್ ಗೋಸ್ ಆದ್ರೆ ತೆಗೆದುಬಿಟ್ಟು ಆಚೆ ಇಟ್ಬಿಡು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕೊಡ್ತೀನಿ. ಹಾರ್ಟ್ ಗೋಸ್ ಪದಗಳನ್ನು ಬರ್ಕೊಂಡು ಸುಮ್ಮನೆ ಬುರ್ಡ ಬಿಟ್ಕೊಂಡು ಓಡಾಡ್ತಾರೆ. ಎಲ್ಲರ ಅಭಿಪ್ರಾಯ ಅಂತ ಎರಡು ಕೆಲಸ ಆಗಬೇಕು. ನಂಬರ್ 1, ಹೊರಗಡೆಯಿಂದ ಒಳಕ್ಕೆ ಈ ರೀತಿಯ ಚಟುವಟಿಕೆ ಮಾಡ್ತಿರೋರ್ನ ಇನ್ನೊಂದು ದಿನ ಉಸಿರೆತ್ತದಂಗೆ ಬಡ್ದಾಕಬೇಕು. ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ. ಅದು ವಾಟ್ ಎವರ್ ದ ಕಾಸ್ಟ್ ಬಿ. ಏನಾಗತ್ತೆ ನೋಡಬಿಡೋಣ. ಏನಾಗತ್ರಿ? ಎರಡನೇದು, ದೇಶದ ಒಳಗಡೆ ಇರುವ ಬಚ್ಚಲು ಬಾಯಿಗಳು ಯಾವ್ಯಾವಿವೆ? ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಈ ಬಚ್ಚಲು ಬಾಯಿಗಳಿಗೆ ಇನ್ನೊಂದ್ಸರಿ ತೆಗಿದೇ ಇರೋಂಗ್ ತುಟಿ ಕೊಡಿಬೇಕು. ಬಚ್ಚಲು ಬಾಯಿಗಳಿಗೆ ಇದು ಬಿಜೆಪಿದು ದ್ವೇಷ ಅಂತೆ. ಏಯ್ ಕೋತಿ,